ನನ್ನಲ್ಲಿ 5-6 ವರ್ಷಗಳಿಂದ ಶಾಸ್ತ್ರಾಭ್ಯಾಸವನ್ನು ಮಾಡಿ ಈಗ ನ್ಯಾಯಶಾಸ್ತ್ರವನ್ನು ಸಂಪೂರ್ಣ ಮಾಡಿ ಮುಗಿಸಿರತಕ್ಕಂತಹ ಕುಪ್ಪ ವೆಂಕಟೇಶ್ವರ ಪ್ರಸಾದ ಶರ್ಮಾ ಎಂಬತಕ್ಕಂತಹ ಹುಡುಗನನ್ನು, ಆ ಹುಡುಗನನ್ನು ನಾನು ಶಿಷ್ಯನನ್ನಾಗಿ ಪರಿಗ್ರಹಿಸಿ ಆತನಿಗೆ ಯತ್ಯಾಶ್ರಮವನ್ನು ಕೊಟ್ಟು ಆತನನ್ನು ನನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕೆಂಬತಕ್ಕಂತಹ ತೀರ್ಮಾನವನ್ನು ಇವತ್ತು ಶಾರದಾ ಅಮ್ಮನವರ ಸನ್ನಿಧಿಯಲ್ಲಿ ಅಮ್ಮನವರಿಂದ ಆಗಿರತಕ್ಕಂತಹ ಅಪ್ಪಣೆಯನ್ನು ಅನುಸರಿಸಿ ಈ ತೀರ್ಮಾನವನ್ನು ಈ ಸಭಾಮುಖದಲ್ಲಿ ಹೇಳ್ತಾ ಇದ್ದೇನೆ. ಈ ಬ್ರಹ್ಮಚಾರಿಯು ಕ್ರಮಾಂತ ವೇದಾಧ್ಯಯನವನ್ನು ಮಾಡಿದವನಾಗಿ, ಸಂಪೂರ್ಣವಾಗಿ ನ್ಯಾಯಶಾಸ್ತ್ರವನ್ನು ಅಧ್ಯಯನ ಮಾಡಿದವನಾಗಿ, ವಿರಕ್ತನಾಗಿ, ಆಚಾರವಂತನಾಗಿ, ಗುರುಭಕ್ತಿ ಉಳ್ಳವನಾಗಿ, ಸಕಲ ಸದ್ಗುಣ ಲಕ್ಷಿತನಾಗಿದ್ದಾನೆ. ಆದ್ದರಿಂದ ಆ ಬ್ರಹ್ಮಚಾರಿಯನ್ನು ನನ್ನ ಯತ್ಯಾಶ್ರಮವನ್ನು ಕೊಟ್ಟು ನನ್ನ ಉತ್ತರಾಧಿಕಾರಿ ಶಿಷ್ಯನನ್ನಾಗಿ ತಗೊಳ್ಳಬೇಕೆಂಬತಕ್ಕಂತಹ ತೀರ್ಮಾನವನ್ನು ಮಾಡಿದ್ದೇನೆ. ಇಂತಹ ಒಂದು ಉಜ್ವಲವಾದ ಪರಂಪರೆ ಶೃಂಗೇರಿ ಶಾರದಾ ಪೀಠದ ಪರಂಪರೆ. ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕಾದಂತಹ ಒಂದು ಹೊಣೆ ನನ್ನ ಮೇಲೆ ಇದ್ದದ್ದರಿಂದ ಇದನ್ನು ನಾನು ಸರಿಯಾಗಿ ನಿರ್ವಹಿಸಬೇಕಾದದ್ದು ನನ್ನ ಕರ್ತವ್ಯವಾದ್ದರಿಂದ ಇವತ್ತು ಈ ಉತ್ತರಾಧಿಕಾರಿ ಶಿಷ್ಯ ಪರಿಗ್ರಹವನ್ನು ಮಾಡಿದ್ದೇನೆ. ಈ ದಿನ 1974ನೇ ಇಸ್ವಿ ನವೆಂಬರ್ 11ನೇ ತಾರೀಖನ್ನು ಜ್ಞಾಪಕ ಮಾಡುತ್ತಾ ಇದೆ. ಇದೇ ರೀತಿಯಾದಂತಹ ಸನ್ನಿವೇಶ 1974ನೇ ಇಸ್ವಿ ನವೆಂಬರ್ 11ನೇ ತಾರೀಖು ಆಗಿತ್ತು. ಆನಂದ ಸಂವತ್ಸರದ ಆಶ್ವೀಜ ಮಾಸದ ಕೃಷ್ಣ ಪಕ್ಷದ 12ನೇ ಸೋಮವಾರದ ದಿವಸ. ಅದೇ ಇಂದು ಪುನರಾವೃತ್ತಿಯಾಯಿತು. ಜಯ ಸಂವತ್ಸರದ ಮಾಘ ಮಾಸದ ಶುಕ್ಲ ಪಕ್ಷದ ತೃತೀಯೆ ಶುಕ್ರವಾರದ ದಿವಸ 2015ನೇ ಇಸ್ವಿ ಜನವರಿ 23ನೇ ತಾರೀಖಿನಂದು ನಮ್ಮ ಗುರುಗಳು ನನಗೆ ಶಾಸ್ತ್ರಾಭ್ಯಾಸವನ್ನು ಮಾಡಿಸಿ, ನನಗೆ ಮಠದ ಸಂಪ್ರದಾಯಗಳನ್ನು ತಿಳಿಸಿ, ಮಠದ ಶಿಷ್ಯರನ್ನೆಲ್ಲ ಪರಿಚಯ ಮಾಡಿಸಿ ನನಗೆ ಈ ಹೊಣೆಯನ್ನು ಹೊರಿಸಿದರು. ಅದೇ ರೀತಿಯಾಗಿ ನಮ್ಮ ಶಿಷ್ಯರನ್ನು ಅದೇ ರೀತಿಯಾಗಿ ತಯಾರು ಮಾಡಿ ಇವತ್ತು ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟಿದ್ದೇನೆ. ಯಾತ್ರೆಯನ್ನು ಮಾಡಿ ಎಲ್ಲ ಕಡೆಯಲ್ಲೂ ಕೂಡ ಎಲ್ಲವರ ಮನಸ್ಸಿಗೂ ಸಂತೋಷವಾಗುವ ಹಾಗೆ ತಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ಜನರಿಗೆ ಮಾತ್ರ ಸಂತೋಷವಾಗಬೇಕು, ತೃಪ್ತಿ ಆಗಬೇಕು ಅನ್ನೋದಕ್ಕಾಗಿ ತಾವು ತುಂಬ ಕಷ್ಟಪಟ್ಟರು. ಆದರೆ ಅದನ್ನು ಲೆಕ್ಕಕ್ಕೆ ತಗೊಳ್ಳಿಲ್ಲ. ಜನರೆಲ್ಲರಿಗೂ ಸಂತೋಷಪಟ್ಟಿದ್ದಾರೆ ಅಂತನೋ ಒಂದು ತೃಪ್ತಿ ಅವರಿಗಿತ್ತು. ಆ ಸುದ್ದಿಯೆಲ್ಲ ಕೇಳ್ತಾ ನನಗೂ ಅಪಾರವಾದ ಸಂತೋಷವಾಗ್ತಾ ಇತ್ತು. ಈ ರೀತಿಯಾಗಿ ಈ ವರ್ಷ ಸಾಮಾನ್ಯ 9 ತಿಂಗಳ ಕಾಲ ಯಾತ್ರೆಯನ್ನು ಮಾಡಿ ಮಠಕ್ಕೆ ತುಂಬ ಯಶಸ್ಸನ್ನು ಸಂಪಾದನೆ ಮಾಡಿದರು. ಇದೇ ರೀತಿಯಾಗಿ ಈ ಮಠವನ್ನು ಇನ್ನೂ ಉತ್ಕೃಷ್ಟವಾದ ರೀತಿಯಲ್ಲಿ ನಡೆಸಿ ನಮ್ಮ ಪೂರ್ವಾಚಾರ್ಯರುಗಳೆಲ್ಲರೂ ಯಾವ ವಿಧವಾದಂತಹ ಖ್ಯಾತಿಯನ್ನು
ತಂದುಕೊಟ್ಟರು ಈ ಮಠಕ್ಕೆ, ಅದೇ ರೀತಿಯಾದ ಖ್ಯಾತಿಯನ್ನು ನಮ್ಮ ಸ್ವಾಮಿಗಳು ಸಹ ತಂದುಕೊಡ್ತಾರೆ ಎಂಬತಕ್ಕಂತಹ ಪೂರ್ಣ ಭರವಸೆ ಉಳ್ಳವನಾಗಿದ್ದೇನೆ. ಅವರಿಗೆ ನಾನು ಪರಿಪೂರ್ಣವಾಗಿ ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ. अतः एवं रीत्या तत्र अतिव्याप्तिः स्यात् इति तत्र दोषः. तर्हि तत्र उच्यते, तत्र समाधानमुच्यते, ननु अत्र पर्वत हृदः वन्यभावव्याप्यव्याप्याभाव वन्य उभयवान् इत्यत्र अतिव्याप्ति इत्यत्र सत्प्रतिपक्षोन्नायक बाध सत्प्रतिपक्षोन्नायक एतदुभयरूपे अतिव्याप्तिवारणार्थम् अवश्यं दलद्वयघटक प्रतिबद्धतयोः एकधर्मावच्छिन्नत्वस्य विवक्षणीयत्वात् तेनैव अत्र दोषवारणं भवति. यतोहि अत्र तु भिन्नधर्मावच्छिन्न प्रतिबद्धते गृहीत्वा दलद्वयम् उपपादितं. सत्यन्तदलघटकप्रतिबद्धतापदेन पर्वते वह्निव्याप्याभाव वैशिष्ट्यावगाहि बुद्धित्वावच्छिन्न प्रतिबद्धता गृहीता. विशेषदलघटकप्रतिबद्धतापदेन पर्वते वह्निवैशिष्ट्यावगाहि बुद्धित्वावच्छिन्न प्रतिबद्धता गृहीता. अतः प्रतिबद्धतयोः एकधर्मावच्छिन्नत्वं नास्ति, तच्च एकधर्मावच्छिन्नत्वम् अवश्यं विवक्षणीयमेव. तथा च इदानीम् एकधर्मावच्छिन्नत्वस्य प्रतिबद्धतयोः निवेशे अयं दोषः न भवति खलु. तथा च स्वरूपसम्बन्धरूपावच्छेदकत्वमेव अस्तु इति तत्र शङ्का. तर्हि तयोः एकधर्मावच्छिन्नत्वम् इदानीं विवक्षणीयं, प्रतिबद्धतयोः एकधर्मावच्छिन्नत्वं विवक्षणीयमेव इत्यागतं. तर्हि एकधर्मावच्छिन्नत्वविवक्षणे अयं दोषो नास्ति खलु इति चेत् तर्हि तत्र उच्यते, यदि अत्र प्रतिबद्धतयोः एकधर्मावच्छिन्नत्वं तु निवेशनीयं, तद् अङ्गीकृतं. तर्हि इदानीं स्वरूपसम्बन्धरूपावच्छेदकत्वं यदि निवेश्यते तर्हि पर्वतः वह्निव्याप्याभाववान् इत्यत्रैव वह्निव्याप्यवत् पर्वते तत्रैव अतिव्याप्तिः स्यात्. बाधे वह्निव्याप्यवत् पर्वते बाधे अतिव्याप्तिः स्यात्. बाधत्वात् सत्यन्तं. विशेषदलघटकप्रतिबद्धतापदेन पर्वते वह्निव्याप्याभाववैशिष्ट्यावगाहि बुद्धित्वावच्छिन्न प्रतिबद्धता गृह्यते. पक्षसाध्यवैशिष्ट्यावगाहि बुद्धित्वावच्छिन्न प्रतिबद्धता गृह्यते. तादृशप्रतिबद्धता निरूपितप्रतिबन्धकता इत्यनेन पुनः पूर्वोक्तरीत्यैव प्रतिबन्धकता गृह्यते. निश्चयविशिष्टनिश्चयत्वावच्छिन्न वह्निमान् वह्निव्याप्याभाववान् इति निश्चयविशिष्ट वह्निमान् वह्निव्याप्याभाववान् इति निश्चयविशिष्ट वह्निमान् पर्वतः इति निश्चयत्वावच्छिन्न प्रतिबन्धकतैव गृह्यते. ಸ್ವಾಮಿಗಳಿಗೆ ನಾನು ವಿಧುಶೇಖರ ಭಾರತಿ ಎಂಬತಕ್ಕಂತಹ ಯೋಗಪಟ್ಟವನ್ನು ಕೊಟ್ಟಿದ್ದೇನೆ. ಅನೇಕರು ಕೇಳಿದ್ರಂತೆ, ಏನು ಇದರರ್ಥ ಅಂತ ಹೇಳಿ. ನಮ್ಮ ಪರಮಗುರುಗಳು ಚಂದ್ರಶೇಖರ ಭಾರತಿ ಎಂಬತಕ್ಕಂತಹ ಅಭಿಧಾನದಿಂದ ಜಗತ್ತಿನಲ್ಲಿಯೇ ಪ್ರಸಿದ್ಧರಾದವರು. ಚಂದ್ರಶೇಖರ ಭಾರತಿಗಳು ನನಗೆ ಪರಮಗುರುಗಳು ಅಂತ ಹೇಳೋ ಹೊತ್ತಿಗೆ ಈಗ ಚಂದ್ರಶೇಖರ ಭಾರತಿ ನನ್ನ ಶಿಷ್ಯ ಅಂತ ಹೇಳಿದರೆ ಅದು ಸಮಂಜಸವಾಗುವುದಿಲ್ಲ. ಆದರೆ ಆ ಹೆಸರಿನ ಮೇಲೆ ನನಗೆ ಅತ್ಯಂತ ಅಭಿಮಾನ. ಅದಕ್ಕಾಗಿ ಸಂಸ್ಕೃತದಲ್ಲಿ ಚಂದ್ರನಿಗೆ ವಿಧು ಎಂಬುದು ಪರ್ಯಾಯ ಪದ. ಹಾಗಾಗಿ ಚಂದ್ರಶೇಖರ ಭಾರತಿ ಎಂಬುದನ್ನು ಹೇಳೋದಕ್ಕಾಗಿಯೇ ವಿಧುಶೇಖರ ಭಾರತಿ ಎಂಬ ಹೆಸರನ್ನು ಹೇಳಿದ್ದಾರೆ. ఈ సందర్భంలో అందరికీ కూడా ఈ ఒక నామ మంత్రాన్ని ఉపదేశించాలి అనేటటువంటి సంకల్పాన్ని చేశాం. అందరూ కూడా నేను చెప్పిన దాన్ని చెప్పండి. నమఃశంకరాయ నమఃశంకరాయ नमःशंकराय. श्री रामचंद्र जी की कृपा का पात्र बनकर श्रेय प्राप्त कर सकते हैं. तारक मंत्र ये है कि श्री राम जय जय राम, श्री राम जय जय राम, श्री राम जय जय राम. ಅದನ್ನು ಇವತ್ತಿನ ದಿವಸ ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಸಹ ಉಪದೇಶ ಮಾಡಬೇಕು, ಕೊನೆಯಲ್ಲಿ ಈ ಸಂದರ್ಭದಲ್ಲಿ ಉಪದೇಶ ಮಾಡಬೇಕು ಎಂಬುದಾಗಿ ಸಂಕಲ್ಪ ಮಾಡಿದ್ದೇವೆ. ಅದರಂತೆ ಈಗ ಹೇಳ್ತೇವೆ. ಜ್ಞಾನಿನಾಮಪಿ ಚೇತಾಂಸಿ ದೇವಿ ಭಗವತೀ ಹಿ ಸಾ ಬಲಾದಾಕೃಷ್ಯ ಮೋಹಾಯ ಮಹಾಮಾಯಾ ಪ್ರಯಚ್ಛತಿ.
భగవంతుణ్ణి ఆరాధించేటటువంటి వాళ్ళల్లోనే ఎన్నో విభాగాలు, శైవులు, వైష్ణవులు, శాక్తేయులు, ఇట్లా ఎన్నో విభాగాలు. ఈ విభాగాలన్నింటిలోనూ మళ్ళీ ఇట్లా సంఘర్షణలన్నీ ఏర్పడినాయి. దీనివల్ల ఎంతో నష్టం మళ్ళీ ఈ ధర్మానికి కలుగుతూ ఉన్నది. దాన్ని చూసి నాస్తికులందరూ కూడా అపహాస్యం చేసేవాళ్ళు. చూడండి, వీళ్ళేదో దేవుడు ఉన్నాడు అని అన్నారు ఇంతకాలం, కానీ ఇప్పుడు చూడండి ఉన్నాడన్న తర్వాత ఇంతమంది దేవుళ్ళు అయిపోయారు వీళ్ళకి, చూడండి వాళ్ళలో వాళ్ళు ఎలా కొట్టుకుంటున్నారో చూడండి అని ఈ నాస్తికులందరూ కూడా అపహాస్యం చేస్తే, అప్పుడు శంకర భగవత్పాదాచార్యులు వారు దీనికి కూడా సరైనటువంటి, అంటే వేదశాస్త్ర పురాణ ఇతిహాసాదులనే పెట్టుకొని ప్రమాణాలుగా పెట్టుకొని శంకరులు దీనికి సరైనటువంటి సమాధానం చెప్పారు. ఏమిటి అని అంటే, ఉన్నటువంటి పరమాత్మ ఒక్కడే, ఒకే పరమాత్మ అనేక రూపాల్ని ఆయా సందర్భాలకు తగినట్టుగా ధరించాడు. ఒక్కొక్క సందర్భానికి తగినట్టుగా అనేక స్వరూపాల్ని పరమాత్మ ధరించాడు. ధరించి ఈ జగత్తుని, భక్తుల్ని అందరినీ కూడా అనుగ్రహించాడు, దుష్ట శిక్షణ చేశాడు. దానికోసం ఆయా సందర్భాల్లో అనేక రూపాల్ని భగవంతుడు ధరించాడే తప్ప ఇక్కడ భగవంతుడు ఒక్కడే అనేటటువంటి విషయాన్ని శంకరులు ఎంతో ప్రమాణపూర్వకంగా తెలియజేశారు. ఉదాహరణకు మనకి ప్రసిద్ధంగా ఉపనిషత్తు మనకి చెప్తున్న సబ్రహ్మ సశివ సహరిశ్చేంద్ర సోక్షర పరమస్వరాట్, ఒకే పరమాత్మ సబ్రహ్మ సశివ సహరి, ఈ అన్ని రూపాల్లోనూ. ఇంకా మనం పురాణాలు కనుక తీస్తే ఒక్కొక్క పురాణంలోనూ దీని గురించి చాలా ఉన్నాయి. ఉదాహరణకు భాగవత పురాణంలోనే ఎన్నో చోట్ల వస్తుంది. ఒకే పరమాత్మ ఈ సృష్టి స్థితి సంహారాన్ని చేయడం కోసం ఆ మాయలో ప్రకృతిలో ఉండేటటువంటి గుణాలకు అనుసారంగా వేరే వేరే రూపాలని, వేరే వేరే నామములని పొంది ఉన్నాడు అని చాలా చోట్ల ವಸ್ತುನೇ ఉంటుంది. ಅನಾವಶ್ಯಕವಾಗಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ, ಯಾವಾಗ ಹೇಗೆ ವರ್ತನೆ ಮಾಡಬೇಕು, 10 ಜನರು 4 ಜನರ ಎದುರಿಗೆ ಹೆಂಗಿರಬೇಕು ಅನ್ನೋದು ಗೊತ್ತಿಲ್ಲ ಅಂತಂದರೆ ಆವಾಗ ಏನಾಗುತ್ತೆ ಅಂತಂದರೆ ಅಂತಹ ವ್ಯಕ್ತಿಯನ್ನು ಅವನ ಹತ್ರ ಎಷ್ಟೇ ವಿದ್ಯೆ ಇದ್ದರೂ ಈ ಸಂಸ್ಕಾರ ಅನ್ನೋದು ಅವನ ಹತ್ರ ಇಲ್ಲ ಅಂತಂದರೆ ಆವಾಗ ಅವನಿಗೆ ಗೌರವ ಕೊಡಲಿಕ್ಕೆ ನಮಗೆ ಮನಸ್ಸಿಂದ ಭಾವನೆ ಬರುವುದಿಲ್ಲ. ನಾವು ಮನಸ್ಸಿನಿಂದ ಅವನಿಗೆ ಗೌರವ ಕೊಡುವುದಿಲ್ಲ. ಸುಮ್ಮನೆ ಏನೋ ಓದಿದ್ದಾರೆ, ತುಂಬ ದೊಡ್ಡ ಪಂಡಿತರಾಗಿದ್ದಾರೆ, ಅದರಿಂದ ಗೌರವ ಕೊಡಲಿಲ್ಲ ಅಂದರೆ ತಪ್ಪಾಗುತ್ತೆ. ಹಾಗಾಗಿ ಸುಮ್ಮನೆ ಒಂದು ತೋರಿಸ್ಲಿಕ್ಕೆ ಏನೋ ಒಂದು ಗೌರವ ಕೊಡುವುದು ಅಂತ ಅಷ್ಟು ಮಾತ್ರ ಆಗುತ್ತೆ. ಆದರೆ ಮನಸ್ಸಿಂದ ಯಾವಾಗ ನಾವು ಗೌರವ ಕೊಡ್ತೀವಿ ಅಂತಂದರೆ ಆ ವಿದ್ಯೆ ಜೊತೆಗೆ ಒಂದು ಸಂಸ್ಕಾರ ಅನ್ನೋದು ಸಹ ಮನುಷ್ಯನಿಗಿದ್ದಾವಾಗ ನಾವು ಮನಸ್ಸಿನಿಂದ ಗೌರವ ಕೊಡ್ತೀವಿ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ, ಅವನ ಹತ್ರ ಏನೂ ವಿದ್ಯೆ ಇಲ್ಲ, ತುಂಬ ಓದ್ದವನೇನಲ್ಲ, ಏನೂ ಓದಲಿಲ್ಲ, ಆದರೆ ಇನ್ನೊಬ್ಬರ ಜೊತೆಗೆ ಮಾತ್ರ ತುಂಬ ಸಂಸ್ಕಾರವಾಗಿ ಮಾತಾಡ್ತಾನೆ, ಎಲ್ಲರಿಗೂ ತುಂಬ ಗೌರವ ಕೊಟ್ಟು ತುಂಬ ಗೌರವವಾಗಿ ಇನ್ನೊಬ್ಬರ ಜೊತೆಗೆ ನಡ್ಕೊಳ್ತಾನೆ. ವಿದ್ಯೆ ಇಲ್ಲ. ಆವಾಗ ಅಂಥ ಜನನ್ನು ನಾವು ನೋಡಿದಾಗ ಅವರಿಗೆ ನಾವು ಖಂಡಿತ ಗೌರವ ಕೊಡ್ತೀವಿ. ನಮ್ಮ ಮನಸ್ಸಿನಿಂದ ಒಂದು ಗೌರವ ಬರುತ್ತೆ ಅಂತಹ ವ್ಯಕ್ತಿ ವಿಷಯದಲ್ಲಿ. ಅವರ ಹತ್ರ ವಿದ್ಯೆ ಇಲ್ಲ ಅನ್ನೋದು ಹೌದು, ಅದು ಸತ್ಯ ಇರ್ಬೋದು, ಆದರೆ ಒಳ್ಳೆಯ ಸಂಸ್ಕಾರ ಇದೆ. ಹಾಗಾಗಿ ಏನಾಗುತ್ತೆ ಅಂತಂದರೆ ಆ ಒಳ್ಳೆಯ ಸಂಸ್ಕಾರ ಅವರ ಹತ್ರ ಇರುವುದರಿಂದ ನಾವು ನಮ್ಮ ಮನಸ್ಸಿನಿಂದ ಅವರಿಗೆ ಹೃದಯದಿಂದ ಒಂದು ಗೌರವ ಭಾವನೆ ಅನ್ನೋದು ಬರುತ್ತೆ. ಒಬ್ಬ ವ್ಯಕ್ತಿ ಎಷ್ಟೇ ಓದಿದರೂ ಅವನ ಹತ್ರ ಸಂಸ್ಕಾರ ಇಲ್ಲ ಅಂತಂದರೆ ಮನಸ್ಸಿನಿಂದ ಗೌರವ ಬರ್ತಿಲ್ಲ, ಅದು ಹಂಗೆ ಬರುವುದಿಲ್ಲ. ಆದರೆ ಒಬ್ಬ ವ್ಯಕ್ತಿ ಹತ್ರ ವಿದ್ಯೆ ಇಲ್ಲ, ಆದರೆ ಒಳ್ಳೆಯ ಸಂಸ್ಕಾರ ಇದೆ ಅಂತಂದರೆ ಅವನ ಮೇಲೆ ಗೌರವ ಅನ್ನೋದು ನಮ್ಮ ಮನಸ್ಸಿನಿಂದ ಬರ್ತಾ ಇದೆ. ಅಂದರೆ ಅಲ್ಲಿಗೇನಾಯಿತು ಅಂತಂದರೆ ಆ ಸಂಸ್ಕಾರ ಅನ್ನೋದು ಅಷ್ಟು ಮುಖ್ಯವಾದದ್ದು. ವಿದ್ಯೆ ಇದ್ದು ಸಂಸ್ಕಾರ ಇಲ್ಲ ಅಂತಂದರೆ ಅವನಿಗೆ ಗೌರವ ಇಲ್ಲ, ಆದರೆ ವಿದ್ಯೆ ಇಲ್ಲದೆ ಸಂಸ್ಕಾರ ಇದೆ ಅಂತಂದರೆ ಅವನಿಗೆ ಗೌರವ ಇದೆ ಸಮಾಜದಲ್ಲಿ. ಆದ್ದರಿಂದ ಇದರಿಂದ ಏನು ಗೊತ್ತಾಗ್ತಿದೆ ಅಂತಂದರೆ ವಿದ್ಯೆ ಮತ್ತು ಇದರ ಜೊತೆಗೆ ಸಂಸ್ಕಾರ ಅನ್ನೋದು ಸಹ ಅಷ್ಟು ಅವಶ್ಯಕ, ತುಂಬ ಅವಶ್ಯಕವಾದದ್ದು ಅನ್ನೋದು. अद्वैत तत्व में ही भक्ति का बड़ा स्थान होता है. द्वैत तत्व में भक्ति का स्थान तो है, उसमें संदेह नहीं है कि भगवान अलग है और भक्त अलग है. द्वैत सिद्धांत में भी भक्ति का स्थान है. अद्वैत तत्व में भक्ति को हम जितना अच्छी तरह प्रतिपादित कर सकते हैं उतना हम द्वैत में नहीं कर सकते हैं. तो ये लगता है कि ये क्या कह रहे हैं, तो विरुद्ध लग रहा है, परंतु यही सत्य है. कैसा है, ये कैसा हो सकता है, इसको हमें अच्छी तरह समझना चाहिए. भक्ति मतलब क्या है? प्रेम, एक स्वच्छ, एक शुद्ध प्रेम. भगवान के प्रति जो प्रेम होता है, शुद्ध प्रेम, इसी को हम भक्ति कहते हैं. ऐसा प्रेम जो है वो अद्वैत तत्व में ही अच्छी तरह किया जा सकता है, द्वैत से भी. क्यों? क्योंकि इस दुनिया में हर एक व्यक्ति को भी अधिक प्रेम किस व्यक्ति पर होता है? उसके माता के विषय में
या तो पिता के विषय में, या तो पत्नी के विषय में, या तो पुत्र के विषय में, या तो दोस्त के विषय में, उनके विषय में तो प्रेम है, इसमें संदेह नहीं है, परंतु उनसे भी अधिक प्रेम किस व्यक्ति पर होता है? अपने आप पर ही होता है। जिस व्यक्ति से हमें सुख मिलता है, या तो व्यक्ति हो या वस्तु हो, जिससे हमें सुख मिलता है उससे ही हमें प्रेम होता है। जिससे हमें सुख नहीं मिलते उससे हमें प्रेम नहीं होता है। इस बात को सभी लोग जानते हैं। तो दूसरे व्यक्ति पर जब हमें प्रेम होता है उसका कारण क्या है? उससे हमें सुख मिल रहा है। इससे क्या सिद्ध हुआ? हमसे दूसरा व्यक्ति जो है या तो दूसरा पदार्थ जो है उस पर जो प्रेम है वो हमारे ऊपर जो प्रेम है उसका कारण से आया है। तो हमारे खुद पर जो प्रेम है इसका क्या कारण है? इसका कोई कारण नहीं है। इसीलिए किसी कारण के बिना जो प्रेम होता है वही स्वाभाविक प्रेम होता है। कुछ कारण के द्वारा अगर प्रेम होगा तब ऐसा प्रेम कब तक रहेगा? जब तक वो कारण रहेगा तब तक। अगर वो कारण नहीं रहेगा तब वो प्रेम भी मिट जाएगा। आत्मनस्तु कामाय सर्वम प्रियम भवति, इसी बात को उपनिषद में कहा गया है। इसीलिए भगवान जिस तत्व में, जो अद्वैत सिद्धांत में भगवान हमारी आत्मा ही है, इसीलिए हमारी आत्मा पर हम जैसा प्रेम करते हैं, स्वच्छ प्रेम हम जैसा करते हैं, ऐसा ही भगवान पर भी हम कर सकते हैं। तो इससे क्या हुआ? भगवान पर सबसे श्रेष्ठ भक्ति अद्वैत सिद्धांत में ही हो सकती है। मतलब द्वैत में प्रेम नहीं है ऐसा नहीं है, उसमें भी प्रेम है, परंतु उससे भी अधिक प्रेम, स्वच्छ और उत्कृष्ट प्रेम अद्वैत तत्व में ही किया जा सकता है। किम वैशिष्ट्यमस्ति मनुष्यस्य इत्युक्ते बुद्ध्यैव मनुष्यस्य वैशिष्ट्यं भवति। बुद्धिः बुद्धिशक्तिर्वर्तते। उड्डयनादिशक्तिस्तु मनुष्यस्य नास्ति, तथापि बुद्धिशक्तिः या वर्तते, एतादृशी शक्तिः असाधारणतया मनुष्येष्वेव भगवता स्थापिता वर्तते। अतः एतादृशी शक्तिः यदि सम्यक् नैव अस्माभिः उपयुज्येत तर्हि इयं व्यर्थैव स्यात्। कुत्र उपयोक्तव्या इयं शक्तिः इत्युक्ते विशेषतः शास्त्रार्थ विचारेषु इयं बुद्धिः उपयोक्तव्या। मनुष्याणां श्रेयः प्राप्त्यर्थं स्वीये जनुषि यस्यां स्थितौ वयं स्मः इतोपि उत्कृष्टां स्थितिं प्राप्तुं यद्यत् कर्तव्यं बोधितमस्ति शास्त्रेषु तदवगमार्थं तदनुष्ठानाद्यर्थं च इयं बुद्धिः अस्माभिः उपयोक्तव्या। यत् शास्त्रेषु तत्त्वम् उपदिष्टमस्ति तदवगत्यर्थं अनुष्ठानार्थं च इयं बुद्धिः अस्माभिः उपयोक्तव्या। तिरश्चान्तु मनुष्यस्य शरीरं यादृशमस्ति, बुद्धिः अपि शास्त्रार्थविचारयोग्या वर्तते, समर्था वर्तते। एवं शरीरमपि शास्त्रोक्तार्थ अनुष्ठानसमर्थमस्ति। एतादृशं वैशिष्ट्यं मनुष्यस्यैव अस्ति। तेन शास्त्रोक्तार्थान् अनुष्ठाय विशेषतः श्रेयांसि वयं प्राप्तुं शक्नुमः। परन्तु अत्र सर्वत्रापि निदानं भवति ज्ञानम्। एतादृशज्ञानप्राप्त्यर्थं च अस्याः भाषायाः अत्यन्तम् आवश्यकता वर्तते। अतः अस्याः भाषायाः अध्ययनम् अवश्यं कर्तव्यम्। ನನಗೆ ಆ ಭಗವಂತ ಅಪಾರವಾದ ಅನುಗ್ರಹ ಮಾಡಿ ನನಗೆ ಅತ್ಯಂತ ಸಂತೋಷಜನಕರಾದಂತಹ ಒಬ್ಬ ಶಿಷ್ಯರನ್ನು ಭಗವಂತ ಕೊಟ್ಟಿದ್ದಾನೆ. ನಮ್ಮ ಶಿಷ್ಯರು ನಮ್ಮ ಮನಸ್ಸನ್ನು ಓದ್ತಾರೆ.
ಅನೇಕ ಸಲ ನೋಡಿದ್ದೇನೆ ನಾನು ಏನು ಮನಸ್ಸಿನಲ್ಲಿ ಎಣಿಸ್ತೇನೋ ಅದನ್ನೇ ಅವರು ಹೇಳ್ತಾರೆ. ಈ ರೀತಿಯಾಗಿ ಪ್ರತಿಯೊಂದರಲ್ಲೂ ನನ್ನ ಮನಸ್ಸಿನಲ್ಲಿ ಇದ್ದಿದ್ದನ್ನ ಹಾಗೆಯೇ ಮಾಡ್ತಕ್ಕಂಥ, ಹಾಗೆಯೇ ಹೇಳ್ತಕ್ಕಂಥ ಒಂದು ಚಿನ್ನದಂಥ ಶಿಷ್ಯರನ್ನ ಭಗವಂತ ನನಗೆ ಕರುಣಿಸಿದ್ದರಿಂದ ನನಗಿನ್ನು ಯಾವುದನ್ನು ಮಾಡಬೇಕು ಅಂತ ಅನಿಸ್ತಾರೆ. ಏನು ಮಾಡಿದರೂ ಎಲ್ಲವನ್ನು ಅವರು ಮಾಡ್ತಾರೆ, ಅವರು ನಡೆಸ್ಕೊಂಡು ಹೋಗ್ತಾರೆ ಎಂಬತಕ್ಕಂಥ ತೃಪ್ತಿ ಇದೆ. ಹಾಗಾಗಿ ನಾನೀಗ ಯಾವುದಕ್ಕೂ ಹೋಗ್ತಾ ಇಲ್ಲ. ಯಾರು ಕರೆದರೂ ಕೂಡ ನೋಡಿ, ಈಗ ಮಠಾಧಿಪತಿಗಳು ಅವರನ್ನ ಕರ್ಕೊಂಡು ಹೋಗಿ, ಅಲ್ಲ ತಾವು ಬರಬೇಕು, ನಾನು ಇಲ್ಲಿಂದಲೇ ಆಶೀರ್ವಾದ ಮಾಡ್ತೀನಿ, ಅವರು ಬರ್ತಾರೆ, ನಿಮಗೆಲ್ಲವನ್ನೂ ಅನುಗ್ರಹ ಮಾಡ್ತಾರೆ ಅಂತ.